ಕಾಂತಾರ ಸಿನಿಮಾ ರಿಲೀಸ್ ಆದ ನಂತರ ಸಾಕಷ್ಟು ಬೆಳವಣಿಗೆಗಳಾಗಿತ್ತು. ಕಾಂತಾರ ಚಾಪ್ಟರ್ 1 ರಿಲೀಸ್ ಆದ ಬಳಿಕವೂ ಕೂಡ ಒಂದಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ದೈವಾರಾಧಕರು ಹಾಗೂ ಕಾಂತಾರ ಸಿನಿಮಾದ ವಿಚಾರವಾಗಿ ಸಾಕಷ್ಟು ಜಟಾಪಟಿ ಅಂತೂ ನಡೀತಾ ಇದೆ. ದೈವಾರಾಧಕರನ್ನ ಸಾಮಾಜಿಕ ಜಾಲತಾಣದಲ್ಲಿ ನಿಂದಿಸಲಾಗ್ತಾ ಇದೆ, ಅವಹೇಳನ ರೀತಿಯಲ್ಲಿ ಪೋಸ್ಟ್ಗಳನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಈಗ ಪೊಲೀಸ್ ಕಮಿಷನರ್ಗೆ ಮಾಡೋ ಮೂಲಕ ದೂರನ್ನ ಸಲ್ಲಿಸಿದ್ದಾರೆ ದೈವಾರಾಧಕರು. ದೈವ ನರ್ತಕ ದಯಾನಂದ ಕತ್ತಾಳ್ಕರ್ ಅವರಿಂದ ದೂರು ದಾಖಲಾಗಿದೆ. ಇತ್ತೀಚೆಗೆ ಕಾಂತಾರ ಹುಚ್ಚಾಟದ ಬಗ್ಗೆ ದೈವ ನುಡಿಯನ್ನು ನುಡಿಯಲಾಗಿತ್ತು. ಹುಚ್ಚು ಕಟ್ಟುವವರನ್ನ ಹುಚ್ಚು ಹಿಡಿಸುತ್ತೀನಿ ಅಂತ ದೈವ ನುಡಿಯನ್ನು ನುಡಿಯಲಾಗಿತ್ತು. ಇದಕ್ಕೆ ವ್ಯಂಗ್ಯ ಮಾಡಿದ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಹಾಕಲಾಗಿತ್ತು. ದೈವ ಮಾತನಾಡಿದ್ದ, ನರ್ತಕ ಮಾತನಾಡಿದ್ದ ಅಂತೇಳಿ ಪೋಸ್ಟ್ ಅನ್ನ ಮಾಡಲಾಗಿತ್ತು. ಈ ಪೋಸ್ಟ್ನ ವಿಚಾರವಾಗಿ ಕಮಿಷನರ್ಗೆ ದೂರನ್ನ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಕರಾವಳಿ ಭಾಗದಲ್ಲಿ ಕಾಂತಾರ ಕದರಕಕ್ಕೇರ್ತಾ ಇದೆ. ಒಂದು ದೈವಾರಾಧಕರು ಇದನ್ನ ತೋರಿಸಬಾರದಿತ್ತು, ಇದೆಲ್ಲವನ್ನ ಕೂಡ ಅದು ಎಲ್ಲೆಲ್ಲೋ ವೇದಿಕೆಗಳಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನ ತೋರಿಸಲಾಗ್ತಾ ಇದೆ, ಹುಚ್ಚಾಟವನ್ನ ಮೆರೆಯಲಾಗ್ತಾ ಇದೆ ಅಂತ ಹೇಳಿ ದೈವಾರಾಧಕರು ಈ ಹಿಂದೆಯೂ ಕೂಡ ಒಂದಷ್ಟು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಈಗಲೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ದೈವ ನುಡಿಯ ಸಂದರ್ಭದಲ್ಲಿ ಯಾರೆಲ್ಲ ಈ ಹುಚ್ಚಾಟವನ್ನ ಮೆರಿತಾ ಇದ್ದಾರೋ ಅವರಿಗೆ ಹುಚ್ಚು ಹಿಡಿಸ್ತೀನಿ ಅಂತೇಳಿ ದೈವ ನುಡಿಯನ್ನು ನುಡಿಯಲಾಗಿತ್ತು. ಅದಕ್ಕೆ ಒಂದಷ್ಟು ಜನ ಪೋಸ್ಟ್ಗಳನ್ನ ಮಾಡ್ತಾ ಇದ್ರು ಸಾಮಾಜಿಕ ಜಾಲತಾಣದಲ್ಲಿ. ಇದು ದೈವ ನುಡಿತಾ ಇರೋದ ಅಥವಾ ದೈವ ನರ್ತಕರು ನುಡಿತಾ ಇರುವಂತಹ ವಿಚಾರನ ಅಂತ ಹೇಳಿ ಟ್ಯಾಗ್ಲೈನ್ ಅನ್ನ ಹಾಕುವ ಮೂಲಕ ಪೋಸ್ಟ್ ಅನ್ನ ಮಾಡಿ ಅವರಿಗೆ ಒಂದು ಬೇಸರ ತರಿಸುವಂತಹ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಕಮಿಷನರ್ಗೆ ದೈವಾರಾಧಕರು ಈಗ ದೂರನ್ನ ಕೊಟ್ಟಿದ್ದಾರೆ. ದೂರು ಸಲ್ಲಿಸ್ತಾ ಇದ್ದ ಸಂದರ್ಭದ ಫೋಟೋವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಕಮಿಷನರ್ ಅವರಿಗೆ ದೈವಾರಾಧಕರು ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ದೂರು ಕೊಡ್ತಾ ಇದ್ದ ಸಂದರ್ಭದ ಫೋಟೋವನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಮಂಗಳೂರು ಕಮಿಷನರ್ಗೆ ಅವರು ದೂರು ಕೊಟ್ಟಿರೋದು. ಮತ್ತೊಂದು ಕಡೆ ದೈವ ನುಡಿ ನುಡಿದಿತ್ತು. ಹುಚ್ಚು ರೀತಿಯಲ್ಲಿ ಹುಚ್ಚಾಟವನ್ನ ಮೆರೆಯುವಂತವ್ರಿಗೆ ಹುಚ್ಚು ಹಿಡಿಸ್ತೀನಿ ಅಂತೇಳಿ ಈ ವಿಚಾರವಾಗಿ ದೂರನ್ನ ಕೊಟ್ಟಿದ್ದಾರೆ. ಕಾರಣ ದೈವವನ್ನ ಅಲ್ಲಿನ ಕರಾವಳಿ ಭಾಗದ ಜನ, ಕರಾವಳಿಗರು ದೇವರು ಮತ್ತು ದೈವ ಎರಡನ್ನೂ ಕೂಡ ಹೆಚ್ಚಾಗಿ ನಂಬ್ತಾರೆ. ಹಾಗಾಗಿ ದೈವಾರಾಧಕರು ಅವರನ್ನ ಅವಹೇಳನ ರೀತಿಯಲ್ಲಿ ಮಾಡುವಂತೆ ಪೋಸ್ಟ್ಗಳನ್ನ ಮಾಡಲಾಗ್ತಾ ಇತ್ತು. ಆ ಪೋಸ್ಟ್ಗಳನ್ನ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಬೇಸರಗೊಂಡಂತಹ ದೈವಾರಾಧಕರು ಇದಕ್ಕೆ ಸೂಕ್ತ ಕ್ರಮ ಆಗಬೇಕು, ಇದನ್ನ ಹೀಗೆ ಬಿಟ್ರೆ ಮುಂದೊಂದು ದಿನ ಬೇರೆಯದೇ ರೀತಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ ಪಾಠವನ್ನ ಕಲಿಸಬೇಕು ಅಂತ ಹೇಳಿ ದೈವಾರಾಧಕರು ಈಗ ಕಮಿಷನರ್ ಅನ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ನೋಡಬೇಕು ಈ ವಿಚಾರದಲ್ಲಿ ಪೊಲೀಸ್ ಕಮಿಷನರ್ ಯಾವ ರೀತಿಯಲ್ಲಿ ದೂರನ್ನ ಪರಿಗಣನೆಗೆ ತೆಗೆದುಕೊಂಡು ಯಾರೆಲ್ಲ ಅವಹೇಳನ ರೀತಿಯಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು ಅವರ ವಿರುದ್ಧ ಯಾವ ರೀತಿಯಾಗಿ ಕ್ರಮಕ್ಕೆ ಪೊಲೀಸರು ಮುಂದೆ ಹಾಕ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಪೊಲೀಸ್ ಕಮಿಷನರ್ ಏನ್ ಹೇಳಿದ್ದಾರೆ ಈ ವಿಚಾರವಾಗಿ? ಹೌದು ನಾಗೇಂದ್ರ ಬಾಬು, ಒಂದು ಕಡೆ ಕಾಂತಾರ ಸಿನಿಮಾ ಬಹಳ ಯಶಸ್ಸು ಕಂಡು ಕೋಟಿ ಕೋಟಿ ಗಳಿಸ್ತಾ ಇದ್ರೆ, ಇತ್ತ ಕರಾವಳಿಯಲ್ಲಿ ಮಾತ್ರ ಬಹಳಷ್ಟು ವಿರೋಧಗಳು ಕೇಳ್ತಾ ಇದೆ. ಅಂದ್ರೆ ಸಿನಿಮಾ ನೋಡಿದಂತ ಒಂದಷ್ಟು ಜನ ಅದನ್ನೇ ಅಣಕಿಸುವಂತ ಕೆಲಸ ಮಾಡ್ತಾ ಇದ್ರೆ, ಅದರ ಜೊತೆಗೆ ಸಿನಿಮಾದಲ್ಲಿ ಅಳವಡಿಸಿದಂತ ಒಂದಷ್ಟು ದೈವಗಳ ದೃಶ್ಯ ಕೂಡ ದೈವಾರಾಧಕರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು. ಅದರ ವಿರುದ್ಧವಾಗಿ ದೈವಾರಾಧಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಈ ಹಿಂದೆ ಅಂದ್ರೆ ಕೆಲವು ದಿನಗಳ ಹಿಂದೆ ಮಂಗಳೂರು ಹೊರವಲಯದ ಬಜ್ಪೆಯ ಪೆರಾರದಲ್ಲಿ ದೈವಗಳ ಮುಂದೆ ಕೂಡ ಅಳಲನ್ನು ತೋಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ದೈವ ಒಂದು ಅಭಯ ವಾಕ್ಯವನ್ನು ಕೂಡ ನೀಡಿತ್ತು. ಅಂದ್ರೆ ಯಾರೆಲ್ಲ ಈ ರೀತಿಯಾಗಿ ದೈವದ ವೇಷ ಕಟ್ಟಿ ಹುಚ್ಚು ಕಟ್ತಾರೆ ಅವರಿಗೆ ಹುಚ್ಚು ಹಿಡಿಸ್ತಾನೆ, ಜೊತೆಗೆ ದೈವದ ಹೆಸರಲ್ಲಿ ಯಾರೆಲ್ಲ ಹಣ ಮಾಡ್ತಾರೆ ಅವರ ಹಣವನ್ನ ಆಸ್ಪತ್ರೆ ಪಾಲು ಸೇರಿಸ್ತೇನೆ ಅನ್ನುವಂಥದ್ದು ಆ ರೀತಿಯಾಗಿ ಅಭಯವನ್ನು ಕೂಡ ನೀಡಿತ್ತು. ಅದನ್ನ ಆನಕಿಸುವಂತಹ ಕೆಲಸ ಆಗಿತ್ತು. ಅಂದ್ರೆ ಈ ಹಿಂದೆ ಒಂದು ಸಿನಿಮಾ ಅಂದ್ರೆ ಕಾಂತಾರದ ಈ ಹಿಂದಿನ ಭಾಗದಲ್ಲಿ ಒಂದು ಡೈಲಾಗ್ ಇತ್ತು, ಅದು ಬಹಳಷ್ಟು ಪ್ರಸಿದ್ಧಿ ಪಡೆದಿತ್ತು. ಅಂದ್ರೆ ಇದು ದೈವ ಹೇಳಿದ, ದೈವ ನರ್ತಕ ಹೇಳಿದ ಅನ್ನುವಂಥ
ಏನು ಡೈಲಾಗ್ ಇತ್ತು ಅದನ್ನ ಇದಕ್ಕೆ ಹೋಲಿಸಿ ಇದು ಅಂದ್ರೆ ಮೊನ್ನೆ ದೈವ ಅಭಯ ವಾಕ್ಯ ನೀಡಿದೆ, ಅದು ಆ ದೈವ ಹೇಳಿದ್ದ, ದೈವ ನರ್ತಕ ಹೇಳಿದ್ದ ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಜನ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಬರೆದುಕೊಂಡಿದೆ. ಅದರ ಜೊತೆಗೆ ದೈವದ ಯಾರೆಲ್ಲ ಕೆಲಸ ಮಾಡ್ತಾರೆ ಅಂದ್ರೆ ಚಾಕರಿ ವರ್ಗ ಅನ್ನುವಂಥದ್ದೇನಿದೆ ಅವರಿಗೂ ಕೂಡ ಫೋನ್ ಮಾಡಿ ಅವರಿಗೂ ಏನು ಕಿರುಕುಳ ನೀಡುವಂತಾಗಿರ್ಬೋದು, ಅವರಿಗೆ ಬೈಯುವಂತದ್ದಾಗಿರ್ಬೋದು, ಈ ರೀತಿಯಾದಂತ ಒಂದಷ್ಟು ಘಟನೆಗಳು ಕೂಡ ನಡೀತಾ ಇದೆ. ಇದರಿಂದಂತ ನೊಂದಂತ ಒಂದಷ್ಟು ದೈವಾರಾಧಕರು ಮಂಗಳೂರಿನ ಕಮಿಷನರ್ಗೆ ದೂರನ್ನು ಕೂಡ ನೀಡಿದ್ದಾರೆ. ಅಂದ್ರೆ ಈ ರೀತಿಯಾಗಿ ದೈವದ ನಿಂದನೆ ಆಗ್ತಾ ಇದೆ. ಅದರ ಜೊತೆಗೆ ಏನು ನಮಗೂ ಕೂಡ ಕಾಲ್ ಮಾಡಿ ನಿರಂತರವಾಗಿ ಟಾರ್ಚರ್ ಮಾಡ್ತಾ ಇದ್ದಾರೆ, ಇದನ್ನ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಮಂಗಳೂರು ಪೊಲೀಸ್ ಕಮಿಷನರ್ನ ಮುಂದೆ ದೈವಾರಾಧಕರು ಮಾಡಿಕೊಂಡಿರುವಂತದ್ದು. ಕಮಿಷನರ್ ಕೂಡ ಆ ಒಂದು ಮನವಿಯನ್ನು ಸ್ವೀಕರಿಸಿ ಅಂದ್ರೆ ಈ ರೀತಿಯಾಗಿ ಯಾರೆಲ್ಲ ಫೋನ್ ಕಾಲ್ ಮೂಲಕವಾಗಿ ಯಾರೆಲ್ಲ ಬೆದರಿಕೆ ಹಾಕ್ತಾರೆ, ಯಾರೆಲ್ಲ ಟಾರ್ಚರ್ ಕೊಡ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂತ ಭರವಸೆಯನ್ನು ಕೂಡ ನೀಡಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂತಾರ ಸಿನಿಮಾ ರಿಲೀಸ್ ಆದ ನಂತರ ಸಾಕಷ್ಟು ಬೆಳವಣಿಗೆಗಳಾಗಿತ್ತು. ಕಾಂತಾರ ಚಾಪ್ಟರ್ 1 ರಿಲೀಸ್ ಆದ ಬಳಿಕವೂ ಕೂಡ ಒಂದಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ದೈವಾರಾಧಕರು ಹಾಗೂ ಕಾಂತಾರ ಸಿನಿಮಾದ ವಿಚಾರವಾಗಿ ಸಾಕಷ್ಟು ಜಟಾಪಟಿ ಅಂತೂ ನಡೀತಾ ಇದೆ. ದೈವಾರಾಧಕರನ್ನ ಸಾಮಾಜಿಕ ಜಾಲತಾಣದಲ್ಲಿ ನಿಂದಿಸಲಾಗ್ತಾ ಇದೆ, ಅವಹೇಳನ ರೀತಿಯಲ್ಲಿ ಪೋಸ್ಟ್ಗಳನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಈಗ ಪೊಲೀಸ್ ಕಮಿಷನರ್ಗೆ ಮಾಡೋ ಮೂಲಕ ದೂರನ್ನ ಸಲ್ಲಿಸಿದ್ದಾರೆ ದೈವಾರಾಧಕರು. ದೈವ ನರ್ತಕ ದಯಾನಂದ ಕತ್ತಾಳ್ಕರ್ ಅವರಿಂದ ದೂರು ದಾಖಲಾಗಿದೆ. ಇತ್ತೀಚೆಗೆ ಕಾಂತಾರ ಹುಚ್ಚಾಟದ ಬಗ್ಗೆ ದೈವ ನುಡಿಯನ್ನು ನುಡಿಯಲಾಗಿತ್ತು. ಹುಚ್ಚು ಕಟ್ಟುವವರನ್ನ ಹುಚ್ಚು ಹಿಡಿಸುತ್ತೀನಿ ಅಂತ ದೈವ ನುಡಿಯನ್ನು ನುಡಿಯಲಾಗಿತ್ತು. ಇದಕ್ಕೆ ವ್ಯಂಗ್ಯ ಮಾಡಿದ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಹಾಕಲಾಗಿತ್ತು. ದೈವ ಮಾತನಾಡಿದ್ದ, ನರ್ತಕ ಮಾತನಾಡಿದ್ದ ಅಂತೇಳಿ ಪೋಸ್ಟ್ ಅನ್ನ ಮಾಡಲಾಗಿತ್ತು. ಈ ಪೋಸ್ಟ್ನ ವಿಚಾರವಾಗಿ ಕಮಿಷನರ್ಗೆ ದೂರನ್ನ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಕರಾವಳಿ ಭಾಗದಲ್ಲಿ ಕಾಂತಾರ ಕದರಕಕ್ಕೆ ಇರ್ತಾರೆ. ಒಂದು ದೈವಾರಾಧಕರು ಇದನ್ನ ತೋರಿಸಬಾರ್ದಿತ್ತು, ಇದೆಲ್ಲವನ್ನ ಕೂಡ ಅದು ಎಲ್ಲೆಲ್ಲೋ ವೇದಿಕೆಗಳಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನ ತೋರಿಸಲಾಗ್ತಾ ಇದೆ, ಹುಚ್ಚಾಟವನ್ನ ಮೆರೆಯಲಾಗ್ತಾ ಇದೆ ಅಂತ ಹೇಳಿ ದೈವಾರಾಧಕರು ಈ ಹಿಂದೆಯೂ ಕೂಡ ಒಂದಷ್ಟು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಈಗಲೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ದೈವ ನುಡಿಯ ಸಂದರ್ಭದಲ್ಲಿ ಯಾರೆಲ್ಲ ಈ ಹುಚ್ಚಾಟವನ್ನ ಮೆರಿತಾ ಇದ್ದಾರೋ ಅವರಿಗೆ ಹುಚ್ಚು ಹಿಡಿಸ್ತೀನಿ ಅಂತ ಹೇಳಿ ದೈವ ನುಡಿಯನ್ನು ನುಡಿಯಲಾಗಿತ್ತು. ಅದಕ್ಕೆ ಒಂದಷ್ಟು ಜನ ಪೋಸ್ಟ್ ಗಳನ್ನ ಮಾಡ್ತಾ ಇದ್ರು ಸಾಮಾಜಿಕ ಜಾಲತಾಣದಲ್ಲಿ. ಇದು ದೈವ ನುಡಿತಾ ಇರೋದ ಅಥವಾ ದೈವ ನರ್ತಕರು ನುಡಿತಾ ಇರುವಂತಹ ವಿಚಾರನ ಅಂತ ಹೇಳಿ ಟ್ಯಾಗ್ಲೈನ್ ಅನ್ನ ಹಾಕುವ ಮೂಲಕ ಪೋಸ್ಟ್ ಅನ್ನ ಮಾಡಿ ಅವರಿಗೆ ಒಂದು ಬೇಸರ ತರಿಸುವಂತಹ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಕಮಿಷನರ್ಗೆ ದೈವಾರಾಧಕರು ಈಗ ದೂರನ್ನ ಕೊಟ್ಟಿದ್ದಾರೆ. ದೂರು ಸಲ್ಲಿಸ್ತಾ ಇದ್ದ ಸಂದರ್ಭದ ಫೋಟೋವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಕಮಿಷನರ್ ಅವರಿಗೆ ದೈವಾರಾಧಕರು ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ದೂರು ಕೊಡ್ತಾ ಇದ್ದ ಸಂದರ್ಭದ ಫೋಟೋವನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಮಂಗಳೂರು ಕಮಿಷನರ್ಗೆ ಅವರು ದೂರು ಕೊಟ್ಟಿರೋದು. ಮತ್ತೊಂದು ಕಡೆ ದೈವ ನುಡಿ ನುಡಿದಿತ್ತು. ಹುಚ್ಚು ರೀತಿಯಲ್ಲಿ ಹುಚ್ಚಾಟವನ್ನ ಮೆರೆಯುವಂತವ್ರಿಗೆ ಹುಚ್ಚು ಹಿಡಿಸ್ತೀನಿ ಅಂತೇಳಿ ಈ ವಿಚಾರವಾಗಿ ದೂರನ್ನ ಕೊಟ್ಟಿದ್ದಾರೆ. ಕಾರಣ ದೈವವನ್ನ ಅಲ್ಲಿನ ಕರಾವಳಿ ಭಾಗದ ಜನ, ಕರಾವಳಿಗರು ದೇವರು ಮತ್ತು ದೈವ ಎರಡನ್ನೂ ಕೂಡ ಹೆಚ್ಚಾಗಿ ನಂಬ್ತಾರೆ. ಹಾಗಾಗಿ ದೈವಾರಾಧಕರು ಅವರನ್ನ ಅವಹೇಳನ ರೀತಿಯಲ್ಲಿ ಮಾಡುವಂತೆ ಪೋಸ್ಟ್ಗಳನ್ನ ಮಾಡಲಾಗ್ತಾ ಇತ್ತು. ಆ ಪೋಸ್ಟ್ಗಳನ್ನ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಬೇಸರಗೊಂಡಂತಹ ದೈವಾರಾಧಕರು ಇದಕ್ಕೆ ಸೂಕ್ತ ಕ್ರಮ ಆಗಬೇಕು, ಇದನ್ನ ಹೀಗೆ ಬಿಟ್ರೆ ಮುಂದೊಂದು ದಿನ ಬೇರೆಯದ್ದೇ ರೀತಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಅಂತೇಳಿ ಪಾಠವನ್ನ ಕಲಿಸಬೇಕು ಅಂತ ಹೇಳಿ ದೈವಾರಾಧಕರು ಈಗ ಕಮಿಷನರ್ ಅನ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ನೋಡಬೇಕು ಈ ವಿಚಾರದಲ್ಲಿ ಪೊಲೀಸ್ ಕಮಿಷನರ್ ಯಾವ ರೀತಿಯಲ್ಲಿ ದೂರನ್ನ ಪರಿಗಣನೆಗೆ ತೆಗೆದುಕೊಂಡು ಯಾರೆಲ್ಲ ಅವಹೇಳನ ರೀತಿಯಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು ಅವರ ವಿರುದ್ಧ ಯಾವ ರೀತಿಯಾಗಿ ಕ್ರಮಕ್ಕೆ ಪೊಲೀಸರು ಮುಂದೆ ಹಾಕ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಪೊಲೀಸ್ ಕಮಿಷನರ್ ಏನ್ ಹೇಳಿದ್ದಾರೆ ಈ ವಿಚಾರವಾಗಿ?
ಹೌದು ನಾಗೇಂದ್ರ ಬಾಬು, ಒಂದು ಕಡೆ ಕಾಂತಾರ ಸಿನಿಮಾ ಬಹಳ ಯಶಸ್ಸು ಕಂಡು ಕೋಟಿ ಕೋಟಿ ಗಳಿಸ್ತಾ ಇದ್ರೆ, ಇತ್ತ ಕರಾವಳಿಯಲ್ಲಿ ಮಾತ್ರ ಬಹಳಷ್ಟು ವಿರೋಧಗಳು ಕೇಳ್ತಾ ಇದೆ. ಅಂದ್ರೆ ಸಿನಿಮಾ ನೋಡಿದಂತ ಒಂದಷ್ಟು ಜನ ಅದನ್ನೇ ಅಣಕಿಸುವಂತ ಕೆಲಸ ಮಾಡ್ತಾ ಇದ್ರೆ, ಅದ್ರ ಜೊತೆಗೆ ಸಿನಿಮಾದಲ್ಲಿ ಅಳವಡಿಸಿದಂತ ಒಂದಷ್ಟು ದೈವಗಳ ದೃಶ್ಯ ಕೂಡ ದೈವಾರಾಧಕರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು. ಅದರ ವಿರುದ್ಧವಾಗಿ ದೈವಾರಾಧಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಈ ಹಿಂದೆ ಅಂದ್ರೆ ಕೆಲವು ದಿನಗಳ ಹಿಂದೆ ಮಂಗಳೂರು ಹೊರವಲಯದ ಬಜ್ಪೆಯ ಪೆರಾರದಲ್ಲಿ ದೈವಗಳ ಮುಂದೆ ಕೂಡ ಅಳಲನ್ನು ತೋಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ದೈವ ಒಂದು ಅಭಯ ವಾಕ್ಯವನ್ನು ಕೂಡ ನೀಡಿತ್ತು. ಅಂದ್ರೆ ಯಾರೆಲ್ಲ ಈ ರೀತಿಯಾಗಿ ದೈವದ ವೇಷ ಕಟ್ಟಿ ಹುಚ್ಚು ಕಟ್ತಾರೆ ಅವರಿಗೆ ಹುಚ್ಚು ಹಿಡಿಸ್ತಾನೆ, ಜೊತೆಗೆ ದೈವದ ಹೆಸರಲ್ಲಿ ಯಾರೆಲ್ಲ ಹಣ ಮಾಡ್ತಾರೆ ಅವರ ಹಣವನ್ನ ಆಸ್ಪತ್ರೆ ಪಾಲು ಸೇರಿಸ್ತೇನೆ ಅನ್ನುವಂಥದ್ದು, ಆ ರೀತಿಯಾಗಿ ಅಭಯವನ್ನು ಕೂಡ ನೀಡಿತ್ತು. ಅದನ್ನ ಆನಕಿಸುವಂತ ಕೆಲಸ ಆಗಿತ್ತು. ಅಂದ್ರೆ ಈ ಹಿಂದೆ ಒಂದು ಸಿನಿಮಾ ಅಂದ್ರೆ ಕಾಂತಾರದ ಈ ಹಿಂದಿನ ಭಾಗದಲ್ಲಿ ಒಂದು ಡೈಲಾಗ್ ಇತ್ತು, ಅದು ಬಹಳಷ್ಟು ಪ್ರಸಿದ್ಧಿ ಪಡೆದಿತ್ತು. ಅಂದ್ರೆ ಇದು ದೈವ ಹೇಳಿದ, ದೈವ ನರ್ತಕ ಹೇಳಿದ ಅನ್ನುವಂತ ಏನು ಡೈಲಾಗ್ ಇತ್ತು, ಅದನ್ನ ಇದಕ್ಕೆ ಹೋಲಿಸಿ ಇದು ಅಂದ್ರೆ ಮೊನ್ನೆ ದೈವ ಅಭಯ ವಾಕ್ಯ ನೀಡಿದೆ, ಅದು ಆ ದೈವ ಹೇಳಿದ್ದ, ದೈವ ನರ್ತಕ ಹೇಳಿದ ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಜನ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಬರೆದುಕೊಂಡಿದೆ. ಅದರ ಜೊತೆಗೆ ದೈವದ ಯಾರೆಲ್ಲ ಕೆಲಸ ಮಾಡ್ತಾರೆ ಅಂದ್ರೆ ಚಾಕರಿ ವರ್ಗ ಅನ್ನುವಂಥದ್ದೇನಿದೆ ಅವರಿಗೂ ಕೂಡ ಫೋನ್ ಮಾಡಿ ಅವರಿಗೆ ಏನು ಕಿರುಕುಳ ನೀಡುವಂತಾಗಿರ್ಬೋದು, ಅವರಿಗೆ ಬೈಯುವಂತದ್ದಾಗಿರ್ಬೋದು, ಈ ರೀತಿಯಾದಂತ ಒಂದಷ್ಟು ಘಟನೆಗಳು ಕೂಡ ನಡೀತಾ ಇದೆ. ಇದರಿಂದಂತ ನೊಂದಂತ ಒಂದಷ್ಟು ದೈವಾರಾಧಕರು ಮಂಗಳೂರಿನ ಕಮಿಷನರ್ಗೆ ದೂರನ್ನು ಕೂಡ ನೀಡಿದ್ದಾರೆ. ಅಂದ್ರೆ ಈ ರೀತಿಯಾಗಿ ದೈವದ ನಿಂದನೆ ಆಗ್ತಾ ಇದೆ. ಅದರ ಜೊತೆಗೆ ಏನು ನಮಗೂ ಕೂಡ ಕಾಲ್ ಮಾಡಿ ನಿರಂತರವಾಗಿ ಟಾರ್ಚರ್ ಮಾಡ್ತಾ ಇದ್ದಾರೆ, ಇದನ್ನ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಮಂಗಳೂರು ಪೊಲೀಸ್ ಕಮಿಷನರ್ ಮುಂದೆ ದೈವಾರಾಧಕರು ಮಾಡಿಕೊಂಡಿರುವಂತದ್ದು. ಕಮಿಷನರ್ ಕೂಡ ಆ ಒಂದು ಮನವಿಯನ್ನು ಸ್ವೀಕರಿಸಿ ಅಂದ್ರೆ ಈ ರೀತಿಯಾಗಿ ಯಾರೆಲ್ಲ ಫೋನ್ ಕಾಲ್ ಮೂಲಕವಾಗಿ ಯಾರೆಲ್ಲ ಬೆದರಿಕೆ ಹಾಕ್ತಾರೆ, ಯಾರೆಲ್ಲ ಟಾರ್ಚರ್ ಕೊಡ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂತ ಭರವಸೆಯನ್ನು ಕೂಡ ನೀಡಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.